ಇನ್ನೊಂದ್ ನಿಮಿಷನೂ ಆ ದರಿದ್ರದವ್ ಈ ಮನೆಯಲ್ಲಿ ಕೂಡ್ದು ನನ್ ಮನೆ ಹಾಳು ಮಾಡ್ಬೇಕು ಅಂತಾನೆ ಹುಟ್ಟಿದಾನೆ. ಬರ್ಲಿ ಬಂದ್ರೆ ಕಾಲ್ ಮುರಿತೀನಿ. ನೀನ್ ಮನೆ ಬರ್ಲಿ, ನಾನ್ ಸುಮ್ನೆ ಬಿಡೋದಿಲ್ಲ. ಈ ದಂಡ ಪಿಂಡನ ಮನೇಲಿ ಇಟ್ಕೊಂಡು ಮೇಯಿಸಿದಕ್ಕೆ ಬರ್ಲಿ ದುರ್ಗಾ. ಯಾವ್ದೇ ಕಾರಣಕ್ಕೂ ಈ ಮನೆ ಬರ್ಬಾರ್ದು. ದುರ್ಗಾ ಸುಮ್ನೆ ಬಿಡೋದಿಲ್ಲ. ಏನಮ್ಮ ಇದು? ಯಾಕಮ್ಮ ಇದೆಲ್ಲ ಹಾಳು ಮಾಡ್ತಾ ಇದೀಯಾ? ಯಾರನ್ನಮ್ಮ ಬೈತಾ ಎತ್ತಿದ್ಯಲ್ಲ ನಿನ್ ಮುದ್ದಿನ ಮಗ ಅವನೇನಮ್ಮ ಮಾಡ್ದ? ಏನ್ ಮಾಡದ್ನ? ಚಂದ್ರೇಗೌಡನ್ ಮಗ ತಾಳಿ ಕಟ್ಬೇಕಾಗಿ ಹುಡುಗಿಗೆ ಇವನ್ ತಾಳಿ ಕಟ್ಟಿ ಈ ಮನೆ ಸೊಸೆ ಕರ್ಕೊಂಡ್ ಬರ್ತಿದ್ದಾನೆ. ಹೇಗ್ ಕರ್ಕೊಂಡ್ ಬರ್ತಾನೆ? ಬರ್ಲಿ. ಏನು ನಮ್ ರಾಮ ಮದ್ವೆ ಮಾಡ್ಕೊಂಡ ಸೊಸೆನ ಮನೆ ಕರ್ಕೊಂಡ್ ಖುಷಿಯಿಂದ ಉಪ್ಪೋಗ್ಬಿಡ್ಬೇಡ. ನಿನ್ ಮಗ ಶ್ರೀರಾಮ್ ಚಂದ್ರ ಅಲ್ಲ, ಸೀತೆನ ಸ್ವಯಂವರದಲ್ಲಿ ಮದ್ವೆಗೆ ನನ್ ಮನೆ ಕರ್ಕೊಂಡ್ ಬರಕ್ಕೆ. ಬರ್ಲಿ, ನಾನ್ ಏನ್ ಮಾಡ್ತೀನಿ ನೋಡುವಂತೆ. ಬಂದ ಅವ್ನು ಒಳಗಡೆ ಹೇಗ್ ಬರ್ತಾನ ನಾನು ನೋಡ್ತೀನಿ. ಅಯ್ಯೋ ದೇವ್ರೆ, ದುರ್ಗಾ ನನ್ ಮಾತ್ ಕೇಳು. ನಾನ್ ಬಿಡ್ತಿಲ್ಲ. ದುರ್ಗಾ ದುರ್ಗಾ ಬಾಮ್ಮ, ಅವಳ ಮನೆ ತುಂಬಿಸ್ಕೋ ಬಾಮ್ಮ. ನಿನ್ ಕೈ ಮುಗಿತೀನಿ ಬಾರಮ್ಮ. ಏನು? ನಾನ್ ಅವಳ ಮನೆ ತುಂಬಿಸ್ಕೋಬೇಕಾ? ನನ್ ಪ್ರಾಣ ಹೋದ್ರು ನಾನು ಆ ಕೆಲಸ ಮಾಡೋದಿಲ್ಲ. ನನ್ನ ರೇಗಿಸ್ಬೇಡ ನೀನು. ದುರ್ಗಾ, ನೀನ್ ತಾನೇ ಈ ಮನೇಲಿರೋ ಮುತ್ತ ಇದೆ, ನೀನ್ ತಾನೇ ಅವಳ ಮನೆ ತುಂಬಿಸ್ಕೋಬೇಕು. ಆಗಲ್ಲ ಅಂತ ಮಾತ್ರ ಹೇಳ್ಬಿಡಮ್ಮ. ನಿನ್ ಕೈ ಮುಗಿತೀನಿ. ಬೇಕಾದ್ರೆ ನೋಡು ನೋಡು, ನಿನ್ ಕಾಲು ಹಿಡಿತೀನಮ್ಮ. ಇದ್ರದೊಳೆ. ಅಯ್ಯೋ ದೇವ್ರೆ, ಈಗ ನಾನೇನ್ ಮಾಡ್ಲಿ? ರಂಗವ್ವ, ನಿನ್ ಮುತ್ತೈದೆ ಕಣವ. ನನ್ ಸೊಸೆನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡಿ ಬರವ. ನಿಮ್ ದೊಡ್ಡ ಸೊಸೆ ಬಾಯಿಗೆ ಸಿಗಾಕೊಳ್ಳೋದು ಒಂದೇ, ಆ ಎಣ್ಣೆ ಗಾಣಕ್ ಸಿಗಾಕೊಳ್ಳೋದು ಒಂದೇ. ನಮ್ ಬದುಕ್ ನಿಂಡಿ ಇಪ್ಪೆಕಾಯಿ ಮಾಡಕ್ ಬಿಡ್ತಾಳೆ. ಎಲ್ಲವ ನೀನಾದ್ರೂ ಬರವ. ನಿಮ್ ದೊಡ್ಡ ಸೊಸೆ ದುರ್ಗಮ್ಮನ ಎದುರಾಕೊಂಡು ಈ ಊರಲ್ಲಿ ಬದುಕಕ್ಕಾಗಕ್ಕಿಲ್ಲ ತಾಯಿ, ದಯವಿಟ್ಟು ಕ್ಷಮಿಸಿ. ಅಯ್ಯೋ, ನಾನೇನ್ ಮಾಡ್ಲಿ? ಶಂಕರವ, ನೀವೆಲ್ಲ ದೊಡ್ಡವರು, ಬನ್ರವ ಬನ್ರಿ, ನನ್ ಸೊಸೆನ ಮನೆ ತುಂಬಿಸ್ಕೊಳ್ರಿ. ದುರ್ಗಮ್ಮನ್ ಕೈ ಸಿಕ್ಕಾಕೊಂಡು ನಾವ್ ಬದುಕಕ್ ಆಗಲ್ಲಮ್ಮ. ದೇವ್ರೆ, ನೀವೇ ನಮ್ಮನ್ನ ಕಾಪಾಡ್ಬೇಕು. ಅಮ್ಮ ಸೀತಮ್ಮ ತಾಯಿ, ಈ ಲೋಕದಲ್ಲಿ ನಿನಗಿಂತ ಹಿರಿ ಮುತ್ತೈದೆ ಯಾರು ಇಲ್ಲಮ್ಮ. ನೀನೇ ನನ್ ಸೊಸೆನ ಮನೆ ತುಂಬಿಸ್ಕೊಮ್ಮ, ಮನೆ ತುಂಬಿಸ್ಕೊ. ಏನಮ್ಮ ಹಿರಿ ಸೊಸೆ, ತಂಪಾಗಿ ನೀರ್ ಕುಡಿತಾ ಇದೀಯಾ? ಕುಡಿ ಕುಡಿ. ಮನೆ ತುಂಬಿಸ್ಕೊಳಕ್ಕೆ ನೀನು ಬರ್ಲಿಲ್ಲ, ನಿನ್ ಬಾಯಿಗೆದ್ರೆ ಊರ್ನವ್ರು ಯಾರು ಬರ್ಲಿಲ್ಲ. ಹಾಗಂತ ಅವ್ರ ಮನೆ ಆಚೆನೆ ನಿಂತ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ಯಾ? ಇಲ್ಲಿ ನೋಡು, ನಮ್ ಸೀತಮ್ಮನೆ ಮನೆ ತುಂಬಿಸ್ಕೊತಾ ಇದಾರೆ.
ಬಾಮ ಬಾಮ. ಅಮ್ಮ, ಮನೆ ತುಂಬಿಸ್ಕೊಂಡಿದ್ಯಾ, ಅವರಿಬ್ರು ಸುಖವಾಗಿರ್ಲಿ ಅಂತ ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡು. ದೇವ್ರ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿಪ್ಪ, ಚೆನ್ನಾಗಿಟ್ಟಿರ್ಲಿ. ಬಾಮ್ಮ, ಬಾರೋ. ಜಾನಕಿ ದೇವಿ ಅವರೇ, ಹಲೋ. ನಾನು ಜ್ಞಾಪಕ ಬಂತ? ಅದರ ಸೂಪರ್. ಎಲ್ಲೋ ಕಾಣಿಸ್ಕೊಂಡವನು ದಿಢೀರಂತ ಇಲ್ಲಿ ಹ್ಯಾಕ್ ಪ್ರತ್ಯಕ್ಷ ಆದ ಅಂತ ನಿನ್ನ ಹಾರ್ಟು ಎನ್ಲಾರ್ಜ್ ಆಯ್ತಾ? ಬೀಟು ರೈಸ್ ಆಯ್ತಾ? ನಾನು ಈ ಮನೆ ಹಿರಿ ಸೊಸೆ ಶ್ರೀಮತಿ ದುರ್ಗಾದೇವಿಯವರ ಏಕೈಕ ಅಚ್ಚುಮೆಚ್ಚಿನ ಪ್ರೀತಿಯ ಸೋದರ ಭಾಸ್ಕರ್, ದ ರೈಸಿಂಗ್ ಸನ್. ಈ ಕ್ಷಣದಿಂದ ಈ ಸೂರ್ಯ ಹಾಗೇ ನೆತ್ತಿ ಮೇಲೆ ಬಂದು ಸುಡೋದೆ ಮುಂದಿನ ಕಾರ್ಯಕ್ರಮ. ರೀ, ನೀವು ಕಣ್ಮುಚ್ಚೋಕ್ ಮುಂಚೆ ನನ್ನ ಹತ್ರ ಒಂದ್ ಮಾತು ಹೇಳಿದ್ರಿ. ರಾಮುನ ತೋರಿಸಿ ಇವನಿಗೊಂದು ಮದ್ವೆ ಮಾಡಿದ್ರೇನೆ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು ಅಂತ. ಅದಿಷ್ಟು ಬೇಗ ನೆರವೇರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ರೀ. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನೋ, ಬಂಗಾರದಂತ ಬೊಂಬೆ ನಮ್ಮನೆ ಸೊಸೆಯಾಗಿ ಬಂದಿದ್ದಾಳೆ. ಬಾಪ, ಅಮ್ಮ ಜಾನಕಿ, ಹೆಣ್ಮಕ್ಳಿಗೆ ಮದುವೆ ಮಾಡಿ ಗಂಡನ ಕೈಗೊಪ್ಸೋದು ಸಂಪ್ರದಾಯ. ಆದ್ರೆ ನಾನು ನನ್ನ ಮಗನ್ನ ನಿನ್ನ ಕೈಗೊಪ್ಪಿಸ್ತಾ ಇದ್ದೀನಮ್ಮ. ಇವನ್ನ ಚೆನ್ನಾಗಿ ನೋಡ್ಕೋ. ಕೂತ್ಕೊಮ್ಮ. ನೋಡಮ್ಮ, ಇದನ್ನ ನನಗ್ ನಮ್ಮ ಮಾವನವ್ರು ಕೊಟ್ಟಿದ್ದು. ಈ ಮನೆ ಸೊಸೆ ಕೊಡ್ಬೇಕು ಅಂತ ಇದನ್ನ ಜೋಪಾನವಾಗಿ ಇಟ್ಟಿದ್ನಮ್ಮ. ದೊಡ್ಡ ಮನೆ ಶ್ರೀಮಂತರ ಸೊಸೆಗೆ ಈ ಬಡ ಪ್ರೇಮದ ಬೆಲೆ ಗೊತ್ತೇ ಆಗ್ಲಿಲ್ಲ. ಜಾನಕಿ ನಿಮ್ ಮದ್ವೆನೂ ನೋಡ್ಲಿಲ್ಲ, ಯಾವ ಶಾಸ್ತ್ರನೂ ಮಾಡ್ಲಿಲ್ಲ. ಅದಕ್ಕೆ ರಾಮು, ತಗೋ ಹಾಕಪ್ಪ. ತಗೋ, ಕೈ ನೀಡಮ್ಮ. ತಗೋರಮ್ಮ. ಜಾನಕಿ ದೇವಿಯವರೇ, 100 ಜನರ ಎದುರಿಗೆ ನೀನು ನನ್ನ ಕೆನ್ನೆಗೆ ಏಟ್ ಕೊಟ್ಟೆ. ಏನು ನಿನ್ನ ಸುತ್ತಮುತ್ತ ಇರೋರೆಲ್ಲ ನಕ್ಬಿಟ್ರು, ಚಪ್ಪಾಳೆ ತಟ್ಬಿಟ್ರು. ಅದರ ಸೂಪರ್. ಆದ್ರೆ ನಾನು ನಿನಗೆ ಕೊಟ್ಟ ಎದಿರೇಟು ಜೀವನ ಪರ್ಯಂತ ಮಾಯದಿರೋ ಮಚ್ಚೆ ಆಗೋಯ್ತು. ಅರ್ಥ ಆಗ್ಲಿಲ್ವಾ? ರಾಜ ಜೊತೆ ನಡೀಬೇಕಾಗಿದ್ದ ನಿನ್ನ ಮದುವೆ ಧಡಕ್ಕಂತ ನಿಂತು ಹೋಗೋದಕ್ಕೆ ಕಾರಣ ನಾನು. ಅಂದ್ರೆ ಆ ಪತ್ರ ಬರ್ದಿದ್ ನೀನಾ? ನಾನೇ ಬರೆದ ಅನಾಮಧೇಯ ಪತ್ರ. ಎಸ್. ಶಾಕ್ ಆಗ್ಬಿಟ್ಟೆ ಅನ್ಕೊಂಡ್ಯಾ? ನಿನಗ್ ಒಳ್ಳೆ ಕೆಲ್ಸ ಮಾಡಕ್ಕೂ ಬರುತ್ತೆ. ಒಳ್ಳೆ ಕೆಲ್ಸ? ಹೌದು. ನೀನ್ ಆ ಪತ್ರ ಬರೀದೇ ಇದ್ದಿದ್ರೆ ಅನ್ಯಾಯವಾಗಿ ಅನುಮಾನ ಪಡೋ ಮನುಷ್ಯನಿಗೆ ಹೆಂಡತಿ ಆಗಿರ್ತಿದ್ದೆ. ಆ ಮದ್ವೆ ನಿಂತಿದ್ರಿಂದಾನೆ
ನನ್ನ ಹೆತ್ತ ತಾಯಿಗಿಂತ ಚೆನ್ನಾಗಿ ನೋಡ್ಕೊಳ್ಳೋ ಅತ್ತೆ, ಪ್ರಾಣಕ್ಕೆ ಪ್ರಾಣ ಕೊಡೋ ಗಂಡ ಸಿಕ್ಕಿದ್ರು. ಭಾಸ್ಕರ್, ಬಿಸಿನೀರು ತಂದಿದ್ದೀನಿ ಸ್ನಾನ ಮಾಡಕ್ಕೆ. ಏಯ್, ಯಾಕೆ ನೀರೆಲ್ಲ ಚೆಲ್ತಾ ಇದ್ಯಾ? ನನ್ ತಮ್ಮನ ಬಿಸಿನೀರ್ ಕಸ್ಕೊಳೋ ತಪ್ಪ? ನಿನ್ ಗಂಡನಿಗೆ ಹೊಸ್ತಾಗ್ ಬಂದಿದ್ಯಾ ಕೊಂಬು? ಅವ್ರಿಗೆ ಯಾಕೆ ಬರುತ್ತೆ ಕೊಂಬು? ನಿಮ್ಮಂಥ ದನಗಳಿಗೆ ಬರುತ್ತೆ ಕೊಂಬು. ಏಯ್, ನೀನೇ ಅಲ್ಲ, ನಾನು ಹೊಡಿಬಲ್ಲೆ. ಆದ್ರೆ ಸಂಸ್ಕಾರ ಅಡ್ಡ ಬರ್ತಾ ಇದೆ. ಏನಾಯ್ತು ದುರ್ಗಾ? ನೋಡಿದ್ರ ಯಾಕೆ ಮಾತಾಡ್ತಿದ್ದಾಳೆ ಈ ಮಾಟ್ ಕಾತಿ? ನೋಡಮ್ಮ, ನಿನ್ ವರ್ತನೆ ಸರಿ ಇಲ್ಲ. ನಿಮ್ ಸಮರ್ಥನೆ ಸರಿ ಇಲ್ಲ ಭಾವ. ಒಬ್ಬ ಗಂಡ್ಸಾಗಿ ನನ್ನ ಗಂಡ ಹೊಲದಲ್ಲಿ ದುಡಿತಿದ್ದಾರೆ, ಹೂ ಮಾರಿ ಸಂಪಾದನೆ ಮಾಡ್ತಿದ್ದಾರೆ. ಅಷ್ಟೇ ಹೊರತು ಕೆಲ್ಸ ಇಲ್ದಿರೋ ಸೋಂಬೇರಿಗಳಿಗೆಲ್ಲ ಬಿಟ್ಟಿ ಚಾಕ್ರಿ ಮಾಡೋರಲ್ಲ. ಏಯ್, ನೋಡಿ, ಈಗ ಅವ್ರಿಗೆ ಮದ್ವೆ ಆಗಿದೆ. ನಾನು ಅವ್ರ ದಾಸಿ. ಅವ್ರ ಸೇವೆ ಮಾಡಕ್ಕಂತಾನೆ ಇಲ್ಲಿ ಬಂದಿದ್ದೀನಿ. ಇನ್ಮೇಲೆ ಅವ್ರು ಯಾರ ಸೇವೆನೂ ಮಾಡಲ್ಲ, ಮಾಡೋದಕ್ಕೆ ನಾನು ಬಿಡೋದು ಇಲ್ಲ. ಭಾಸ್ಕರ್, ರೇಸಿಂಗ್ ಸನ್, ಏನ್ ಹೇಳ್ದೆ ನೀನು? ಹಾಗೆ ನೆತ್ತಿ ಮೇಲ್ ಬಂದು ನನ್ನ ಸುಡೋದೇ ನಿನ್ನ ಮುಂದಿನ ಕಾರ್ಯಕ್ರಮ ಅಂತ. ಹೇಗಿದೆ ನಾನು ಕೊಟ್ಟ ಏಟು? ಉರಿಯೋ ಸೂರ್ಯನ್ಗೆ ಈಗ ಮೋಡ ಅಡ್ಡ ಬಂದಿದೆ, ಸುಡೋಕೆ ಚಾನ್ಸೇ ಇಲ್ಲ. ಮುಳುಗೋದೆ ಮುಂದಿನ ಕಾರ್ಯಕ್ರಮ. ಯಾಕೆ BP ರೇಸ್ ಆಯ್ತಾ? ಕಂಟ್ರೋಲ್ ಮಾಡ್ಕೋ, ಇಲ್ಲ ಅಂದ್ರೆ ಹೋಗ್ಬಿಡ್ತೀಯ.